ನಮಸ್ಕಾರ ವೀಕ್ಷಕರೇ. ಎಚ್.ಡಿ.ಎಫ್.ಸಿ ಬ್ಯಾಂಕ್ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಭಾರತದ ಪ್ರಮುಖ ಬ್ಯಾಂಕ್‌ಗಳಲ್ಲಿ ಸಹ ಎಚ್.ಡಿ.ಎಫ್.ಸಿ ಬ್ಯಾಂಕು ಒಂದು ಬ್ಯಾಂಕ್ ಆಗಿದ್ದು, ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಅಸಿಸ್ಟೆಂಟ್ ಮ್ಯಾನೇಜರ್, ಡೆಪ್ಟಿ ಮ್ಯಾನೇಜರ್, ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಅರ್ಜಿಯನ್ನು ಸಲ್ಲಿಸಲು ಆರಂಭಿಕ ದಿನಾಂಕವನ್ನು ನಾವು ನೋಡೋದಾದ್ರೆ 30/12/2024 ಆರಂಭಿಕ ದಿನಾಂಕವಾಗಿರುತ್ತದೆ. ಅಂದರೆ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಲು ಆ ದಿನಾಂಕ ಆರಂಭ ಆಗಿದೆ ಮತ್ತು ಕೊನೆಯ ದಿನಾಂಕವನ್ನು ನಾವು ನೋಡೋದಾದ್ರೆ 7/2/2025 ಕೊನೆಯ ದಿನಾಂಕವಾಗಿರುತ್ತದೆ. ಮತ್ತು ಇದನ್ನ ಎಕ್ಸಾಮನ್ನು ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ಕರಿತೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಅದು ತಾತ್ಕಾಲಿಕ, ಅಂದರೆ ಅದು ಮುಂದುವರೆದ್ರೂ ಹೋಗ್ಬೋದು. ಮತ್ತು ಇದರಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ನಾವು ನೋಡೋದಾದ್ರೆ ಎನಿ ಗ್ರ್ಯಾಜುಯೇಷನ್, ಅಂದರೆ ಎನಿ ಪದವೀಧರರು ಯಾವುದೇ ವಿಚಾರದಲ್ಲಿ ಪದವಿ ಹೊಂದಿದ್ದರೂ ಸಹ 50% ಮತ್ತು 50ಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಯಾರೆಲ್ಲ ಹೊಂದಿರ್ತಾರೋ ಅವರೆಲ್ಲ ಇದನ್ನು ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಆಗಿರ್ತಾರೆ. ಅವರೆಲ್ಲ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಮತ್ತು 1 ವರ್ಷದಿಂದ 10 ವರ್ಷದೊಳಗಿರೋ ಎಕ್ಸ್ಪೀರಿಯನ್ಸ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 1 ವರ್ಷದಿಂದ 10 ವರ್ಷ ಯಾರೆಲ್ಲ ಸೇವೆ ಸಲ್ಲಿಸಿರ್ತಾರೆ ಅವರೆಲ್ಲರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಏಜ್ನ ನಾವು ನೋಡೋದಾದ್ರೆ 18 ವರ್ಷದಿಂದ 35 ವರ್ಷದೊಳ ಯಾರಿರ್ತಾರೆ ಅವರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. 35 ವರ್ಷ ಯಾರಾಗಿರ್ತಾರೆ, 35 ವರ್ಷಕ್ಕಿಂತ ಒಳಗಡೆ ಯಾರಿರ್ತಾರೆ ಅವರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಮತ್ತು 6 ಮಂತು ಇದು ಪ್ರೊಫೆಷನರಿ ಹುದ್ದೆ ಆಗಿರುತ್ತದೆ. ಅದಾದಮೇಲೆ ಅವರು ಅಪಾಯಿಂಟ್ ಮಾಡ್ಕೊತಾರೆ. 6 ಮಂತ್ ಆದಮೇಲೆ ಅಪಾಯಿಂಟ್ ಮಾಡ್ಕೊತಾರೆ. ಮತ್ತು ಇದರ ಸ್ಯಾಲ್ರಿಯನ್ನು ನಾವು ನೋಡೋದಾದ್ರೆ 3 ಲಕ್ಷದಿಂದ 12 ಲಕ್ಷದವರೆಗೂ ಸ್ಯಾಲ್ರಿ ವರ್ಷಕ್ಕೆ. ಇದನ್ನು ಡಿವೈಡೆಡ್ ಮಾಡ್ಕೊಂಡು ಮಂತ್ಲಿ 12 ತಿಂಗಳಿಗೆ ಡಿವೈಡೆಡ್ ಮಾಡ್ಕೊಳ್ಳಿ, ಅವಾಗ ಮಂತ್ಲಿ ಎಷ್ಟಾಗುತ್ತೆ ಅಂತೇಳಿ ನಿಮಗೆ ಒಂದು ಅದು ಕ್ಯಾಲ್ಕುಲೇಷನ್ ಗೊತ್ತಾಗುತ್ತೆ. ಈ ಒಂದು ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ಆಲ್ ಕ್ಯಾಟಗರಿ ಅವರಿಗೆ 479 ರೂಪಾಯಿಗಳ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. 7/2/2025 ಅರ್ಜಿ ಶುಲ್ಕವನ್ನು ನೀವು ಕಟ್ಟಬೇಕಾಗಿರುತ್ತದೆ. ಮತ್ತು ಈ ಎಕ್ಸಾಮು ಯಾವ ರೀತಿ ಇರುತ್ತೆ ನನ್ನ ನೋಡೋದಾದರೆ ಇಂಗ್ಲೀಷ್ ನಾಲೆಡ್ಜು 30 ಅಂಕಗಳಿರುತ್ತದೆ ಮತ್ತು ಸಂಖ್ಯಾತ್ಮಕ ಸಾಮರ್ಥ್ಯ 35 ಅಂಕಗಳು ಮತ್ತು ತಾರ್ಕಿಕ ಸಾಮರ್ಥ್ಯ 35 ಅಂಕಗಳಿರುತ್ತದೆ. ಟೋಟಲ್ಲು 100 ಅಂಕಗಳಿಗೆ ಒಂದು ಎಕ್ಸಾಮ್ ಇರುತ್ತದೆ. ಈ ಎಕ್ಸಾಮನ್ನು ಯಾರು ಪಾಸ್ ಮಾಡ್ತಾರೋ ಅವರೆಲ್ಲ ಭಾರತಾದ್ಯಂತ ಯಾವ ಬ್ರಾಂಚಲ್ಲಿ ಹುದ್ದೆಗಳು ಖಾಲಿ ಇರ್ತವೆ ಅಲ್ಲೆಲ್ಲ ಅವ್ರನ್ನ ನಿಯೋಜನೆ ಮಾಡ್ತಾರೆ. ಈ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.